ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಸ್ವಂತ ಮನೆ ನಿರೀಕ್ಷೆಯಲ್ಲಿದ್ದ ಸಾವಿರಾರು ಬಡ ಕುಟುಂಬಗಳು ಸರ್ಕಾರದ ಸಹಾಯಧನ ಸಿಗದೆ ಬೀದಿ ಪಾಲಾಗಿವೆ ಎಂದು ಯುವ ಮುಖಂಡ ರಂಗನಾಥ ನಾಯಕ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮುಂಡರಗಿ ತಾಲೂಕು ಪಂಚಾಯತ್ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯೋಜನೆಯ ಹಣ ನಂಬಿ ತಮ್ಮ ಹಳೆಯ ಮನೆಗಳನ್ನ ಕೆಡವಿ ಸಾಲ ಸುಲ ಮಾಡಿ ಹೊಸ ಮನೆ ನಿರ್ಮಿಸಲು ಹೊರಟಿದ್ದ ಬಡವರಿಗೆ ಈಗ ಗುಡಿಸಲು ಮತ್ತು ಬಾಡಿಗೆ ಮನೆಗಳೇ ಗತಿಯಾಗಿವೆ. ಬಡವರು ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ ಎಂದು ಬೇಸರ ಹೊರಹಾಕಿದರು. ತಾಂತ್ರಿಕ ಕಾರಣಗಳನ್ನು ಹೇಳುವುದನ್ನ ಬಿಟ್ಟು ಸರ್ಕಾರ ಕೂಡಲೇ ಅರ್ಹ ಫಲಾನುಭವಿಗಳಿಗೆ ಸಹಾಯಧನ ಬಿಡುಗಡೆ ಮಾಡಬೇಕು. ಇಲ್ಲದಿದ್ದರೆ ಮುಂಬರುವ ದಿನಗಳಲ್ಲಿ ಬಡವರ ಪರವಾಗಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಅವರು ಎಚ್ಚರಿಕೆ ನೀಡಿದ್ದಾರೆ. ಕೂಡಲೇ ಇವತ್ತು ಸಂಬಂಧಪಟ್ಟ ಅಧಿಕಾರಿಗಳು ಬೇಗನೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಮನೆ ಕಟ್ಟಿಕೊಟ್ಟಿರ್ತಕ್ಕಂಥ ಎಲ್ಲಾ ಫಲಾನುಭವಿಗಳು ಕೂಡ ಹಣವನ್ನು ಮಂಜೂರು ಮಾಡಬೇಕಂತ ಹೇಳಿ ಈ ಮೂಲಕ ವಿನಂತಿಸಿಕೊಳ್ತೀವಿ. ಮತ್ತು ಒಂದ್ ವೇಳೆ ಇನ್ನೊಂದು 10-15 ದಿನದಲ್ಲಿ ಹಣವನ್ನು ಪಾವತಿ ಮಾಡದೆ ಹೋದರೆ ನಾವು ತಾಲೂಕು ಪಂಚಾಯತಿ ಮುಂದೆ ಎಲ್ಲಾ ಫಲಾನುಭವಿಗಳ ಜೊತೆ ಪ್ರತಿಭಟನೆ ಮಾಡಲು ಸಿದ್ಧರಿದ್ದೇವೆ. ಆದ್ದರಿಂದ ಇದಕ್ಕೆ ಅವಕಾಶ ಕೊಡದೆ ಕೂಡಲೇ ಸರ್ಕಾರದವರು ಹಣವನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಈ ಮೂಲಕ ವಿನಂತಿಸಿಕೊಳ್ತೀನಿ. ಇದು ಮುಂಡ್ರಿ ತಾಲೂಕು ಅಷ್ಟ ಅಂತೀರ ರಾಜ್ಯಾದ್ಯಂತ ಅಂತ ಹೇಳ್ತಾರೆ ಅಧಿಕಾರಿಗಳು. ಮುಂಡ್ರಿಗಿನ ಸರಿ ಸುಮಾರು 2,700 ಮನೆಗಳ ಮಂಜೂರಾತಿ ಕೊಟ್ಟಾರ. ಅದರಾಗ 132 ಮನೆಗಳಿಗೆ ಪೂರ್ಣ ಪ್ರಮಾಣದ ಬಿಲ್ ಆಗಿವೆ. ಆದರೆ ಇನ್ನು ಉಳಿಕಿದ್ದು ಹಣ ಯಾರಿಗೂ ಕೂಡ ಬಂದಿಲ್ಲ. ಬಡವರು ಮನೆ ಆರ್ಥಿಕ ಸಾಲ ಮಾಡಿಕೊಂಡು ಮನೆ ಕಟ್ಟಿಕೊಂಡು ಇವತ್ತು ಮಳೆಗಾಲ ಪರಿಸ್ಥಿತಿ ಇದೆ, ಹೊರಗ ಜೀವನ ಸಾಗಿಸುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಆದ್ರಿಂದ ಈ ಸಹಾಯಧನವನ್ನೇ ನೆಚ್ಚಿ ಮನೆ ಕಟ್ಟಿರ್ತಕ್ಕಂಥ ಬಡವರು ಅವ್ರ ಪರಿಸ್ಥಿತಿ ಬಹಳ ಚಿಂತಾಜನಕವಾಗೈತಿ. ಕೂಡಲೇ ಸರ್ಕಾರ ಈ ಕಡೆ ಗಮನ ಹರಿಸಿ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ನಾವು ವಿನಂತಿ ಮಾಡ್ಕೊಳ್ತೀವಿ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಾವು ಕೇಳಿದಂದ್ರೆ ಇಲ್ಲ, ಇದು ಯಾಪ್ ಸರಿ ಇಲ್ಲ, ಇದು ಸ್ಪರ್ಶ ಯಾಪು ಇದಕ್ಕೆ ಹೊಂತಾ ಇಲ್ಲ, ಹಾಗಾಗಿ ನಾವು ಮೇಲಾಧಿಕಾರಿ ಜೊತೆ ಸಂಪರ್ಕ ಮಾಡಕಂತೀವಿ, ಹಾಗಾಗಿ ಅದ ಬಿಡುಗಡೆ ಆಗೋದು ಹಣ ಅಂತ ಅಂತಾರೆ. 15-20 ದಿವಸ ನಾವು ಕಾಲಾವಕಾಶ ಕೊಟ್ಟಿವಿ. ಒಂದ್ ವೇಳೆ ಅಷ್ಟರೊಳಗ ಮಂಜೂರು ಆಗದೇ ಇದ್ರೆ ತಾಲೂಕಿನ ಎಲ್ಲಾ ಫಲಾನುಭವಿ ಜೊತೆ ಕೂಡಿಕೊಂಡು ಇಲ್ಲೇ ತಾಲೂಕು ಪಂಚಾಯತ್ ಮುಂದೆ ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ. ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ವಾಯ್ಸ್ ಆಫ್ ವಿಜಯನಗರ.